ಅಂತ. ಯಾಕೆ ಅಂದರೆ ಪ್ರಿಂಟ್ ಮೀಡಿಯಾದವ್ರಿಗೆ ಯಾಕೆ ಹೇಳಬೇಕು ಅಂದರೆ, ಅಲ್ಲಿ ದೃಶ್ಯ ಮಾಧ್ಯಮದವರನ್ನು ಬಿಡದ ರೀತಿ ಕಾನೂನು ತಂದಿದ್ದಾರೆ. ಒಳಗೆ ಬಿಡಲ್ಲ ದೃಶ್ಯ ಮಾಧ್ಯಮದವ್ರನ್ನ. ಅವ್ರದ್ದೇ ಆದಂಥ ವಾರ್ತಾ ಇಲಾಖೆ ಚಾನಲ್ ಮುಖಾಂತರ ನ್ಯೂಸ್ ಕಳಿಸ್ತಾರೆ. ಪ್ರಿಂಟ್ ಮೀಡಿಯಾದವ್ರು ಮಾತ್ರ ಫ್ರಂಟ್ನಲ್ಲಿ ಇರ್ತಾರೆ. ಅವ್ರಿಗೆ ಅಲ್ಲೇನು ನಡೀತು ಘಟನೆ ವಾಸ್ತವಾಂಶ ಅವ್ರಿಗೆ ಗೊತ್ತು. ಆದ್ದರಿಂದ ನೀವೇ ನನಗೆ ನ್ಯಾಯ ಕೊಡಬೇಕು ಅಂತ ಕೇಳಿದ್ದೆ. ನನಗೆ ಸಾಕ್ಷಿಗಳು ನೀವೇ. ನನ್ನ ಅವತ್ತೇನಾದರೂ ನಾನು ಆ ರೀತಿ ನಡ್ಕೊಳ್ಳಿಕ್ಕೆ, ಆ ಸದನದಲ್ಲಿ ನಾನು ಆ ರೀತಿ ಮಾತನಾಡಬೇಕಾದ್ರೆ ಅವ್ರು ಮಾಡಿದಂಥ ಪ್ರಚೋದನೆ ಏನಿತ್ತು ಅನ್ನೋದನ್ನು ನೀವು ಜನತೆ ತಿಳಿಸ್ಕೊಡ್ಬೇಕು. ಯಾಕೆ ಅಂದರೆ ಅಲ್ಲಿ ಇದೆಲ್ಲ ಆಫ್ ಆಗೋಗಿದೆ, ಮೈಕ್ಗಳು ಆಫ್ ಆಗಿರುತ್ತೆ. ನಾವು ಮಾತಾಡೋ ಮೈಕು ನಮ್ಮ ಡೈರೆಕ್ಷನ್ ಏನಿರುತ್ತೆ, ಅವರಿಗೆ ಯಾವ ಸದಸ್ಯ ಮಾತನಾಡ್ತಾನೆ ಅವನದೊಬ್ಬನ ತೆಗೀರಿ, ಈ ಧರಣಿಲಿರ್ತಕ್ಕಂಥವ್ರದ್ದನ್ನು ತೆಗಿಬೇಡಿ ಅಂತ ಹೇಳಿರ್ತಾರೆ. ಆದ್ದರಿಂದ ಏನಾಯ್ತದು, ನಾನು ಮಾತಾಡಿದ್ದು ಆಕೆ ಎಲ್ಲ ತಲೂ ದೃಶ್ಯ ಮಾಧ್ಯಮದಲ್ಲಿ ಮಾಡ್ತಾಯಿದ್ದಾರೆ. ಆದರೆ ಅವ್ರು ಮಾಡಿದಂಥ ಛಳಕ್ಕು, ಅವ್ರು ಮಾಡಿದಂಥ ಅಸಭ್ಯ ವರ್ತನೆ, ಅವ್ರು ಮಾಡಿದಂಥ ಸಂವಿಧಾನ ವಿರೋಧಿ ಬಾಹಿರ ಚಟುವಟಿಕೆಗಳು ಯಾರಿಗೂ ಈ ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಏನು ನನಗೆ ಭಾಳ ಜನ ಸ್ನೇಹಿತರು, ಯಾಕೆ ನೀವು ಯಾಕೆ ಹಂಗೆ ಮಾತಾಡಿದ್ರಿ ಅಂದರೆ, ಅದು ಯಾಕೆ ಮಾತಾಡಿದೆ ಅಂತ ಅನ್ನೋದನ್ನು ಹೇಳೋಕ್ಕೆ ಅಲ್ಲಿ ಆಧಾರಗಳು ನಾನು ಎಲ್ಲರಿಗೂ ಹೇಳ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ಇಲ್ಲ ಅವ್ರು ನನ್ನ ಬೈದರು, ಹಂಗೆ ಬೈದರು, ಹಿಂಗೆ ಬೈದರು ಅಂತ ಹೇಳೋಕ್ಕಾಗುತ್ತಾ? ಅದು ಮಾಧ್ಯಮದಲ್ಲಿ ಅದು ಬಂದಿದ್ದರೆ ಜನ ಇವ್ರು ಮಾತಾಡಿರಿ ಸರಿ ತಪ್ಪು ಅಂತೇಳಿ ಜನ ಇವ್ರು ಹಂಗಂದರೆ ಅದಕ್ಕೆ ಅವ್ರು ಹಂಗಂದರೆ ಬಿಡ್ರಿ ಅಂತೇಳಿ ಏನೋ ಒಂದು ತೀರ್ಮಾನಕ್ಕೆ ಜನ ಬರ್ತಾಯಿದ್ರು. ಅದರಿಂದ ನೋವಾದ ಮೇಲೆ ನಾನು ಬೆಂಗಳೂರಿನಲ್ಲೇ ನೀವು ನನಗೆ ನ್ಯಾಯ ಕೊಡಿ ಅಂತೇಳಿ ಕೇಳಿದೆ. ಅವರು ಸ್ವಲ್ಪ ಯಾರು ಬರೆದ್ರು, ಕೆಲವರು ಇನ್ನೂ ವಿಶ್ಲೇಷಣೆ ಅಷ್ಟಾಗಿ ಬರಲಿಲ್ಲ. ಏನೋ ನಮ್ಮ ಜಿಲ್ಲೆ ಮಾಧ್ಯಮದ ಸ್ನೇಹಿತರು ನನಗೆ ನ್ಯಾಯ ಕೊಡ್ಬೋದು ಅಂತೇಳಿ ನ್ಯಾಯ ಕೇಳೋಕ್ಕೆ ಬಂದಿದ್ದೀನಿ.